ಎಲ್ರಿಗೂ ನಮಸ್ಕಾರ. ಯಾರ್ಯಾರು ಟಿ ಟಿ ಡಿ ಆ್ಯಪಲ್ಲಿ ₹300 ಟಿಕೆಟ್ ಬುಕ್ ಮಾಡಿಕೊಂಡು ನೆಕ್ಸ್ಟ್ 3rd ಮಂತಲ್ಲಿ ದೇವ್ರ ದರ್ಶನ ಮಾಡಬೇಕಂತ ಇದ್ದೀರೋ ಅವ್ರಿಗೆಲ್ಲ ಯಾವ ಥರ ಆ್ಯಪಲ್ಲಿ ₹300 ಟಿಕೆಟ್ ಬುಕ್ ಮಾಡೋದು ಅಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಈ ಮಂತ್ ಜುಲೈ, ಸೊ ನೆಕ್ಸ್ಟ್ 3 ಮಂತ್ಸ್ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ನೀವು ಬೆಟ್ಟದ ಮೇಲೆ ದರ್ಶನ ಮಾಡಬೇಕಂದ್ರೆ ಅವರು ಪ್ರತಿ ಮಂತ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಟಿಕೆಟ್ಸ್ನ ಬಿಡ್ತಾರೆ, ರಿಲೀಸ್ ಮಾಡ್ತಾರೆ. ಸೊ ನಾವು ಆ ಟೈಮ್ಗೆ ವೆಯ್ಟ್ ಮಾಡ್ಕೊಂಡಿದ್ದು ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಬುಕ್ ಮಾಡ್ಕೋಬೇಕು. ಓಕೆನಾ? ಫಸ್ಟು ಪ್ಲೇಸ್ಟೋರ್ ಅಥವಾ ಗೂಗಲ್ ಪ್ಲೇ ಸ್ಟೋರಲ್ಲಿ ಅಥವಾ ಆ್ಯಪ್ ಸ್ಟೋರಲ್ಲಿ ನೀವು ಟಿ ಟಿ ಡಿ ದೇವಸ್ಥಾನಮ್ಸ್, ತಿರುಮಲ ತಿರುಪತಿ ದೇವಸ್ಥಾನಮ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು. ನೆಕ್ಸ್ಟ್ ಆ್ಯಪ್ ಡೌನ್ಲೋಡ್ ಮಾಡಿ ಲಾಗಿನ್ ಮಾಡಿಕೊಂಡು, ಇದೆ ನೋಡಿ ಟಿ ಟಿ ಡಿ ಆ್ಯಪ್. ನೀವು ಲಾಗಿನ್ ಮಾಡಿಲ್ಲ ಅಂದರೆ ಫಸ್ಟು ಲಾಗಿನ್ ಮಾಡಿ. ಇಲ್ಲಿ ಮೆನ್ಯೂ ಅಂತಿರುತ್ತಲ್ಲ, ಇಲ್ಲಿ ಲಾಗಿನ್ ಮಾಡಿ. ನಾನು ಯಾವಾಗೂ ಆ್ಯಪ್ನ ಯೂಸ್ ಮಾಡ್ತಿರೋದ್ರಿಂದ ನನಗಿಲ್ಲಿ ರೀಸೆಂಟ್ಸಲ್ಲಿ ಆಪ್ಷನ್ಸ್ ತೋರಿಸ್ತಾ ಇದೆ. ನೀವು ಈಗ ಆ್ಯಪ್ ಓಪನ್ ಮಾಡಿದ್ದಿದ್ರೆ ದರ್ಶನ್ಸ್ ಅಂತ ಕಾಣ್ತಿದೆಯಲ್ಲ, ಇಲ್ಲೂ ಕ್ಲಿಕ್ ಮಾಡ್ಬೋದು. ಅಥವಾ ಇಲ್ಲೂ ಕೂಡ ಈ ಥರ ಸ್ಕ್ರಾಲ್ ಮಾಡ್ಕೊಂಡು ಹೋದರೆ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಶ್ರೀ ಟಿ ಟಿ ಅಂತಿದೆಯಲ್ಲ, ಅಲ್ಲೂ ನೋಡ್ಬೋದು. ನಾನು ಇಲ್ಲಿ ದರ್ಶನ್ಸಲ್ಲಿ ಹೋಗಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇದು ನೋಡಿ ಅಕ್ಟೋಬರ್ ಸ್ಲಾಟ್ ಇವೆಲ್ಲ ಆಗೋಗಿದೆ. ಅಕ್ಟೋಬರ್ ದಿನ ಕೋಟಾ ನಾಟ್ ರಿಲೀಸ್ಡ್ ಅಂತಿದೆ ನೋಡಿ. ಈ ಅಕ್ಟೋಬರ್ ಸ್ಲಾಟು ನಾಳೆ ಬೆಳಗ್ಗೆ 10 o'clockಗೆ, ಅಂದರೆ 24th of every month ಮಾರ್ನಿಂಗ್ 10 AM ರಿಲೀಸ್ ಮಾಡೋದು. ಇದೇ ಥರನೇ ಇರುತ್ತೆ ಕೆಳಗಡೆ ಅಮ್ಮವಾರಿ ದರ್ಶನದು. ಅದರಲ್ಲಿ ಇದನ್ನು ಯಾವ ಥರ ಬುಕ್ ಮಾಡೋದಂತ ಇದ್ರ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲೇ ನಮ್ಗೆ ಇವಾಗ ಇಲ್ಲಿ ಜುಲೈಯಲ್ಲಿ ಮಾಡೋದು ಇಲ್ಲಿ ಕೊಟ್ಟಿದ್ದಾರೆ ಆಪ್ಷನ್ನು. ಅಲ್ಲಿ ಅಕ್ಟೋಬರ್ಗೆ ನಾಳೆ ಫುಲ್ ಗ್ರೀನ್ ಆಗುತ್ತೆ. ನಮಗೆ ಯಾವ ಡೇಟ್ ಬೇಕು ನಾವು ಡೇಟ್ ಪಿಕ್ ಮಾಡೋದು. ಎಷ್ಟು ಟಿಕೆಟ್ಸ್ ಅಂತ 6 ಟಿಕೆಟ್ಸ್ವರೆಗೂ ಬುಕ್ ಮಾಡ್ಬೋದು. ನಿಮ್ಗೆ ಎಷ್ಟು ಟಿಕೆಟ್ಸ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಬೋದು. ಯಾವ ಟೈಮಿಂಗು ಅಂತ ಸ್ಲಾಟಲ್ಲಿ ಬುಕ್ ಮಾಡಬೇಕು. ಆಮೇಲೆ ನಮಗೇನಾದರೂ ಎಕ್ಸ್ಟ್ರಾ ಲಾಡೋಸ್ ಬೇಕಾ ಅಂದರೆ ಇಲ್ಲಿ ಎಷ್ಟು ಲಾಡೋಸ್ ಮೆನ್ಷನ್ ಮಾಡಿರ್ತೀವೋ ಇಂಟು ₹50 ಫೈನಲಲ್ಲಿ ಬಿಲ್ ಅಮೌಂಟ್ ಪೇ ಮಾಡಬೇಕಾಗತ್ತೆ. ಹುಂಡಿಗೂ ನಾವೇನಾದರೂ ಕೊಡೋದಿದ್ದರೆ ಇಲ್ಲೂ ಕೊಡ್ಬೋದು. ನೆಕ್ಸ್ಟ್ ಕಂಟಿನ್ಯೂ. ನಾವು ನಮ್ಮದು ಎಷ್ಟು ಜನ ಸೆಲೆಕ್ಟ್ ಮಾಡಿರ್ತೀರ ಅಷ್ಟು ಜನದ ನಾವು ಇಲ್ಲಿ ಡೀಟೇಲ್ಸ್ ಕೊಡಬೇಕಾಗತ್ತೆ. ನೇಮು, ಏಜು, ಜೆಂಡರು, ಫೋಟೋ ಐ ಡಿ ಪ್ರೂಫು, ಫೋಟೋ ಐ ಡಿ ನಂಬರು ಎಲ್ಲ ನೀಟಾಗಿ ಪ್ರಾಪರಾಗಿ ಕೊಡಿ. ನಮ್ದು ಇಲ್ಲಿ ಏನು ಕೊಟ್ಟಿರ್ತೀವೋ ಡೇಟಾ ಅಲ್ಲಿ ಸೇವ್ ಆಗಿರುತ್ತೆ. ಅವ್ರು ನಮ್ಮನ್ನ ಚೆಕ್ ಮಾಡ್ತಾರೆ, ನಮ್ಮ ಫೋಟೋ, ನೇಮ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಇದು ರ್ಯಾಂಡಮ್ ನಂಬರ್ಸ್, ಇದು ಯಾರ್ದೂ ಅಲ್ಲ, ನಂದು ಅಲ್ಲ, ಯಾರ್ದೂ ಅಲ್ಲ, ಇದು ರ್ಯಾಂಡಮ್ ನಂಬರ್ಸ್, ಯಾರ್ದೂ ಅಲ್ಲ ಗೊತ್ತಿಲ್ಲ. ಸೊ ಪ್ರಾಪರ್ ನಂಬರ್ ಕೊಟ್ಬಿಟ್ಟು ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ ನಮಗೆ ಪೇಮೆಂಟ್ ಗೇಟ್ವೇ ಕರ್ಕೊಂಡೋಗುತ್ತೆ. ಒಂದು ವೇಳೆ ಕರ್ಕೊಂಡು ಹೋಗಿಲ್ಲ, ನಿಮ್ಮ ಸ್ಲಾಟ್ ಬೇರೆಯವರು ಬುಕ್ ಮಾಡಿದ್ದಾರೆ ಅಂದರೆ ಬ್ಯಾಕ್ ಅಂತ ಇರುತ್ತೆ. ಮತ್ತೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಬಂದು ಕಂಟಿನ್ಯೂ ಅಂತ ಕೊಟ್ಟು ಮತ್ತೆ ಪೇ ನೌ ಅಂತ ಕೊಡಬೇಕು. ನಾವು ಪೇ ನೌ ಅಂತ ಕೊಟ್ಟಾಗ ಪೇಮೆಂಟ್ ಗೇಟ್ವೇ ಕರ್ಕೊಂಡು ಹೋದರೆ ನೀವು UPI ಕಾರ್ಡ್, ನೆಟ್ ಬ್ಯಾಂಕಿಂಗ್ ಯಾವುದಾದ್ರೂ ಯೂಸ್ ಮಾಡಿಕೊಂಡು ಪೇ ಮಾಡ್ಬೋದು. ನಿಮ್ಮದು ಇಲ್ಲಿ ಆ್ಯಕ್ಚುಲಿ ಮೇಲ್ ಐ ಡಿ ಕೂಡ ಕೇಳ್ತಾರೆ. ಯಾವುದರಲ್ಲಿ ಅದರಲ್ಲಿ ಮೇಲ್ ಐ ಡಿ ಕೂಡ ಕೇಳ್ತಾರೆ. ನಿಮಗೆ ಮೇಲ್ ಐ ಡಿಗೆ ಮೇಲ್ ಕೂಡ ಬರುತ್ತೆ ನಿಮ್ಮ ಟಿಕೆಟ್ಸು. ನಮ್ಮದು ಸ್ಟೇಟು, ಪಿನ್ ಕೋಡು, ಕಂಟ್ರಿ ಕೂಡ ಕೇಳ್ತಾರೆ. 3 ಫಿಲಪ್ ಮಾಡಿ, ಮೇಲ್ ಐ ಡಿನೂ ಫಿಲಪ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಮ್ಮ ಟಿಕೆಟ್ಸ್ ಎಲ್ಲ ಮೇಲ್ಗೆ ಬರುತ್ತೆ. ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಕ್ಕೊಂಡು ಅಲ್ಲಿ ಹೋಗಬೇಕು. ಪ್ರಿಂಟೌಟ್ ತಗೊಂಡೇ ಹೋಗಬೇಕು, ಅಲ್ಲಿ ತೋರಿಸ್ಬೇಕು. ಪ್ರಿಂಟೌಟ್ ತಗೊಂಡೇ ಹೋಗಬೇಕು, ಯಾಕಂದರೆ ಪ್ರಿಂಟೌಟಲ್ಲಿರೋ ಕೋಡ್ನ ಅವರು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ನು ನಾವು ಫೇಸ್ ಎಲ್ಲ ಮ್ಯಾಚ್ ಆಗ್ತಾಯಿದೆಯಾ ಅಂತ ಚೆಕ್ ಮಾಡಿನೇ ನಮಗೆ ಒಳಗಡೆ ಬಿಡೋದು ದರ್ಶನಕ್ಕೆ.